ಗೋನಂದ ಜಲ ಇದು ಹೊಸ ಸಂಗತಿ ಏನಲ್ಲ. ಇದರಲ್ಲಿ ಗೋವನ್ನು ನಾವು ಮರಣ ಹೊಂದಿದ ಮೇಲೆ ತೆಂಗಿನ ಮರದ ಬುಡದಲ್ಲಿ ಈ ಥರ ಸಮಾಧಿ ಮಾಡುವಂಥದ್ದು ಮಾಡ್ತಾಯಿದ್ದೆವು. ವೃಕ್ಷಾಯುರ್ವೇದದಲ್ಲೂ ಅದರ ಉಲ್ಲೇಖ ಇದೆ. ಇಲ್ಲಿ ಇರುವಂಥದ್ದು ಅದು ಹಳೆಯ ಇದು ಗೋಬರ್ ಗ್ಯಾಸಿನ ಬಾವಿ. ಅದರಲ್ಲಿ ಗೋನಂದ ಜಲ ತಯಾರು ಮಾಡುವಂಥ ಗೋವನ್ನು ದ್ರವರೂಪಕ್ಕೆ ಪರಿವರ್ತನೆ, ಅದು ಡಿಕಂಪೋಸ್ ಆಗುವ ರೀತಿ. ಸಾಮಾನ್ಯ ಪ್ರಶ್ನೆ ಬರ್ತದೆ ಎಲ್ಲರೂ, ಅದು ಕೊಳಿಸೋದು ಅಂತ. ಕೊಳಿಸೋದಲ್ಲ, ಕಳಿಸೋದು. ಅದನ್ನು ಡಿಕಂಪೋಸ್ ಆಗುವಂಥ ಬ್ಯಾಕ್ಟೀರಿಯಾದ ಪ್ರಕ್ರಿಯೆ ಅದು ಆಗಲಿಕ್ಕೆ ಇರುವಂಥದ್ದು. ಕುಣಪ ಜಲ ಅಂತ ವಾಲ್ಮೀಕಿ ಅಯ್ಯಂಗಾರ್ ಅವರು ಮಾಡ್ತಾಯಿದ್ರು. ಭತ್ತದ ಬೆಂಕಿ ರೋಗ ಇರ್ಬೋದು. ಒಟ್ಟು ಮಣ್ಣಿನ ಫಲವತ್ತತೆ ಹೆಚ್ಚಾದಾಗ ಎಲ್ಲ ಆ ರೋಗದ ಸಮಸ್ಯೆಗಳು ನಿವಾರಣೆ ಆಗ್ತದೆ. ಗೋವು ಅಂತ ಹೇಳುವಂಥದ್ದು ಪೂರ್ತಿ ಕೃಷಿ ಅಥವಾ ಮಣ್ಣಿನ ಇದರ ದೃಷ್ಟಿಯಿಂದ ಅದು ಭಾರಿ ಮಹತ್ವದ್ದು ಅಂತ. ಈ ಥರ ಗೋವನ್ನು ದ್ರವರೂಪಕ್ಕೆ ಇದು ಮಾಡಬೇಕು ಅಂತ ಹೇಳುವಂಥ ಒಂದು ಕಲ್ಪನೆ ವಾಲ್ಮೀಕಿ ಅಯ್ಯಂಗಾರ್ ಕುಣಪ ಜಲ ತಯಾರು ಮಾಡ್ತಾಯಿದ್ರು. ಅದಕ್ಕೊಂದು ಮಾತ್ರೆ ಯೂನಿಯೆನ್ಸೈಮ್ ಅಂತ ಹೇಳುವಂಥದ್ದು, ಅದು ಪಪ್ಪಾಯಿ ಈ ರೀತಿಯ ಇದರಿಂದಲೇ ಡಿಕಂಪೋಸ್ ಆಗುವಂಥ ವ್ಯವಸ್ಥೆ. ಇಲ್ಲಿ ಗೋನಂದ ಜಲದ ಈಗ ನಾನು ಪ್ರಾರಂಭದಲ್ಲಿ ಅದನ್ನೆಲ್ಲರಿಗೂ ಸಾಮಾನ್ಯ ಸಾಮಾಜಿಕ ಇದರಲ್ಲೂ ಎಲ್ರಿಗೂ ಗೊತ್ತಿದೆ ಗೋನಂದ ಜಲ ತಯಾರಿ ಮಾಡೋದು ಹೇಗೆ ಅಂತ. ಮಾರಾಟಕ್ಕೋಸ್ಕರ ಶುರು ಮಾಡಲಿಲ್ಲ, ನನ್ನ ಕೃಷಿ ಭೂಮಿಗೆ ಹಾಕಲಿಕ್ಕೋಸ್ಕರ ಶುರು ಮಾಡಿದೆ. ಆ ವರ್ಷವೇ ಇದು ಕೊಳೆ ರೋಗಕ್ಕೆ ಸಿಂಪಡಣೆಯು ನಿಲ್ಲಿಸಿದೆ 2017ರಲ್ಲಿ. ಹಳದಿ ಆಗಿ ಸಾಯ್ಲಿಕ್ಕೆ ಹೊರಟಂಥದ್ದು, ಅತಿಯಾಗಿ ಇದಕ್ಕೆ ಕೊಳೆ ರೋಗಕ್ಕೆ ತುತ್ತಾಗಿ ಸಾಯ್ಲಿಕ್ಕೆ ಹೊರಟ ಗಿಡ ಕೂಡ ಹಸುರಾಯಿತು. ನನಗೆ ಅದು ಶಕ್ತಿ ತುಂಬುವಂಥದ್ದು ಮಾಡಿತ್ತು. ಈಗ ಸಣ್ಣ ಸಣ್ಣ ಪ್ರಮಾಣದಲ್ಲಿ ಮತ್ತು ದೊಡ್ಡ ಪ್ರಮಾಣದಲ್ಲಿ ಅದು ಬೇಡಿಕೆ ಬಂದಿದೆ. ಸಹಜವಾಗಿ ಮಾರ್ಕೆಟಿಂಗಿಗೆ ಹೊರಡಲಿಲ್ಲ, ಸಹಜವಾಗಿ ಯಾರು ಕೇಳ್ತಾರೆ ಅವರಿಗೆ ಮಾರ್ಕೆಟ್ ಮಾಡ್ತಾ ಇದ್ದಾನೆ. 400 ml ಇದರಿಂದ 1 ಲೀಟ್ರು, 5 ಲೀಟ್ರು, 20 ಲೀಟ್ರು ಉತ್ತರ ಕರ್ನಾಟಕದಿಂದಲೂ ಬರ್ತದೆ. ಮೂಲ ಇದು ಕಿವಿ ಮಾತೇನೆಂದರೆ, ನಮ್ಮ ಮನೆಯಲ್ಲಿ ಒಂದು ಗೋವು ಮರಣ ಹೊಂದಿದರೆ 25 ಲಕ್ಷದಿಂದ 2.5 ಲಕ್ಷದಿಂದ 3 ಲಕ್ಷ ಅದು ಮರಣ ಹೊಂದಿದ ಮೇಲೂ ನಮಗೆ ಇದನ್ನು ಮಣ್ಣಿನ ಪೋಷಣೆ ಅದನ್ನು ನಾವು ಬೆಲೆ ಕಟ್ಟಿದರೆ ಕೋಟ್ಯಾಂತರ ರೂಪಾಯಿಯ ಬೆಲೆ. ಮಣ್ಣಿನ ನೀರು ಹಿಡ್ಕೊಳ್ಳುವ ಶಕ್ತಿ, ಜೀವ ವೈವಿಧ್ಯ ಹೆಚ್ಚಾಗುವಂಥ ಶಕ್ತಿ. ಆಗ ಒಂದು ಚಿತ್ರ ಹಾಕಿದರು ನನಗೆ. ಇದು ಬಂದಿರೋದು ಗೋನಂದ ಜಲ ಬಳಕೆ ಮಾಡಿದ ಮೇಲೆ ಮಣ್ಣಿನಲ್ಲಿ ಜೀವಂತಿಗೆ ಬಂದ ತಕ್ಷಣ, ಜೀವ ವೈವಿಧ್ಯ ಜಾಸ್ತಿ ಆದ ತಕ್ಷಣ ಅಲ್ಲಿ ಯಾವುದೇ ಹಕ್ಕಿ ತಂದು ಹಾಕಿದ ಬೀಜ ಕೂಡ ಅದು ಜೀವ ಪಡೀತದೆ. ನಾನೊಮ್ಮೆ ಫೇಸ್ಬುಕ್ಕಲ್ಲಿ ಆ ಫೋಟೋ ಹಾಕಿದ್ದೆ, ಒಂದು ಗಿಡದ್ದು, ಒಂದು ನೀಲಿ ಹೂ ಆಗುವಂಥದ್ದು. ಅದನ್ನು ನೋಡಿ ಡಾಕ್ಟರ್ ಜಡ್ಡು ಗಣಪತಿ ಭಟ್ ಹೇಳಿದರು, ಇದು ಹಿಮಾಲಯದಲ್ಲಿ ಇರುವಂಥ ಗಿಡ, ನಂಗೆ ಬೇಕು ಅಂತ. ಅವರಿಗೆ ತೊಗೊಂಡೋಗಿ ಕೊಟ್ಟೆ ಅದನ್ನು. ಅಂದರೆ ನಾನು ಹೇಳ್ತಾ ಇರೋದು, ಆ ಮಣ್ಣಿನಲ್ಲಿ ಆ ಫಲವತ್ತತೆ ಬಂದಾಗ ಎಲ್ಲೋ ಒಂದು ಹಕ್ಕಿ ಹಾಕಿರ್ಬೋದು ಆ ಗಿಡದ ಬೀಜವನ್ನು, ಅದು ಜೀವಂತಿಕೆ, ವೈವಿಧ್ಯಗಳು ಜಾಸ್ತಿ ಆಗುವಂಥದ್ದು ಆಯಿತು. ಗೋನಂದ ಜಲ ತಯಾರಿಗೆ ಮರಣ ಹೊಂದಿದ ನಂತರ ಗೋವನ್ನು ಪ್ರಾರಂಭದಲ್ಲಿ ನಾನು ಅದರ ವಿಚಾರ ತಿಳ್ಕೊಂಡ್ಮೇಲೆ ಆಶ್ರಯ ಆನಂದ್ ಅಂತ ಅವರು ಮಾಹಿತಿ ತಿಳಿಸಿರುವಂಥದ್ದು, ನಮ್ಮ ಸಾವಯವ ಪರಿವಾರದ ಇದರಲ್ಲಿ ಸೇರಿದಾಗ ಅವರು ಮಾಡಿರುವಂಥದ್ದು, ಗೋವನ್ನು ಮಣ್ಣಿಗೆ ಸೇರಿಸಬೇಕಾದ್ರೆ ಹಿಟಾಚಿ ತರಿಸಿ ಅದರ ಮೇಲೆ ಹಿಟಾಚಿಯಿಂದ ಅದನ್ನು ಎತ್ತಬೇಕಾದ್ರೆ ಶರೀರವನ್ನು, ಅದಕ್ಕೆ ಗಾಯ ಆದಾಗ ನಂಗೆ ನೋವಾಯಿತು ಅಂತ ಹೇಳೋದ್ರಿಂದ ಅವರು ಹೇಳಿದರು ಇದನ್ನು ಪ್ರಯೋಗ ಶುರು ಮಾಡಿದೆ ಅಂತ. ಆ ಥರ ದ್ರವರೂಪಕ್ಕೆ ತರುವ ಪ್ರಯೋಗ ಶುರು ಮಾಡಿದಾಗ ಅವರಿಗೆ ಅದರಲ್ಲಿ ಯಶಸ್ಸು ಸಿಕ್ಕಿತ್ತು. ಪೂರ್ತಿ ಈಗ ಕ್ಯಾಲ್ಸಿಯಂ ಅಂತ ಹೇಳಿದರು, ಪೂರ್ತಿ ಎಲುಬು ಕರಗಿ ಅದು ನೀರು ದ್ರವರೂಪ ಪಡೀತದೆ. ಅಂದರೆ ಅನೇಕರಿಗೆ ಜಿಜ್ಞಾಸೆ ಬರ್ತದೆ, ಅದು ಸರಿಯಾ ಇದು ಅಂತ. ಅಂದರೆ ಮರಣ ಹೊಂದಿದ ಮೇಲೆ ಅದು ಪಂಚಭೂತದಿಂದ ಬಂದದ್ದು ಪಂಚಭೂತಕ್ಕೆ ಹೋಗಬೇಕು. ಅದು ಕೆಲವರು ಸುಡುತ್ತಾರೆ, ಕೆಲವರು ಮಣ್ಣಿಗೆ ಸೇರಿಸ್ತಾರೆ. ಸಮಾಧಿ ಗೊಬ್ಬರ ಅಂತ ಹೇಳೋದು ಮಣ್ಣಿಗೆ ಸೇರಿಸುವಂಥದ್ದು. ಇದು ಕೊಳಿಸೋದು ಅಂತ ಅಲ್ಲ, ಡಿಕಂಪೋಸ್ ಮಾಡುವಂಥದ್ದು, ಕಳಿಸುವಂಥದ್ದು. ಇದರಲ್ಲಿ ಸ್ವಲ್ಪನೂ ವಾಸನೆ, ನಮ್ಮ ಜೀವಾಮೃತದಷ್ಟು ವಾಸನೆ ಇರೋದಿಲ್ಲ. ಈಗ ಈ ಥರದ ಪೂರ್ತಿ ತೆರೆದಂಥ ಓಪನ್ ಇದರ ಸಿಂಟ್ಯಾಕ್ಸ್ ರೀತಿಯ ಸನ್ರೈಸ್ ಇದು ಏನು ಇದು ಟ್ಯಾಂಕ್ ಇರುವಂಥದ್ದು. ನಮ್ಮ ಮಲೆನಾಡು ಗಿಡ್ಡ ತುಂಬ ಸಣ್ಣ ಗಾತ್ರದ್ದು. ಇದನ್ನು ಅಡ್ಡಕ್ಕೆ ಹಾಕಿ ಅದರಲ್ಲಿ ಶವವನ್ನು ಇಟ್ಟು ನೇರ ಮಾಡಿ ಗೋನಂದ ಜಲಕ್ಕೆ ಬೇಕಾಗಿರುವಂಥದ್ದು ಆ ಮೃತ ಶರೀರ ಎಷ್ಟಿದೆ ಅದರ ಸಮ ಪ್ರಮಾಣದ ಸೆಗಣಿ, ಅಷ್ಟೇ ಗೋಮೂತ್ರ, ಅಷ್ಟೇ ಮಜ್ಜಿಗೆ,
ಎಲ್ಲವೂ ದೇಶಿ ಗೋವು, ಮರಣ ಹೊಂದಿದ ಗೋವು ದೇಶಿ ಇರಬೇಕು, ಸೆಗಣಿ, ಗೋಮೂತ್ರ, ಮಜ್ಜಿಗೆ ಇದು ದೇಶಿ ಗೋವು ಇದ್ದೇ ಇರಬೇಕು. ನಂತರ 10ನೇ ಒಂದು ಭಾಗ ಪಪ್ಪಾಯಿ, 10ನೇ ಒಂದು ಭಾಗ ಬೆಲ್ಲ. ಪಪ್ಪಾಯಿ ಇಲ್ಲ ಅಂತಾದರೆ ನಾನಾಗಲೇ ಹೇಳಿದಾಗೆ ಈ ಮಾಂಸಾಹಾರಿಗಳಲ್ಲಿ ಹೊಟ್ಟೆ ಕೆಟ್ಟರೆ ಯುನಿಎನ್ಸೈಮ್ ಅಂತ ಒಂದು 500 mg ಟ್ಯಾಬ್ಲೆಟ್ ಇದೆ, ಅದು ಪಪ್ಪಾಯಿನಲ್ಲೇ ತಯಾರು ಮಾಡ್ತಾರೆ ಅಂತ ಹೇಳ್ತಾರೆ, ಗೊತ್ತಿಲ್ಲ. ಅದನ್ನು 10 kgಗೆ ಒಂದರ ಹಾಗೆ 250 kg ಇದ್ದರೆ 25 ಮಾತ್ರೆ ಹಾಕಬೇಕು. ಪೂರ್ತಿ ಬಂದ್ ಮಾಡಿ ಏರ್ ಟೈಟ್ ಮಾಡಿ 4 ತಿಂಗಳ ಕಾಲ ಹಾಗೆ ಬಿಟ್ಟರೆ ಅದು ಪೂರ್ತಿ ವಿಘಟನೆಯಾಗಿ ದ್ರವ ರೂಪಕ್ಕೆ ಬರ್ತದೆ. ಇವತ್ತು ನ್ಯಾನೋ ಟೆಕ್ನಾಲಜಿ ಯುಗ. ಈ ಇಫ್ಕೋದವರು ಕೂಡ ದ್ರವ ಗೊಬ್ಬರಗಳನ್ನು ಶುರು ಮಾಡಿದ್ದಾರೆ. ಇಂಥ ಸಂದರ್ಭದಲ್ಲಿ ಅನೇಕ ಗೊಬ್ಬರಗಳು ಬರ್ತವೆ, ಸಾವಿರಾರು ರೂಪಾಯಿಯ ಗೊಬ್ಬರಗಳು ಬರ್ತವೆ. ಅದು ಎಲ್ಲಿಂದ ಬಂದಿದ್ದಾವೆ, ಎಲ್ಲೋ ಪುಣೆಯ ಮೂಲ ಅಂತ ಹೇಳ್ತಾರೆ. ಆದರೆ ರೈತ ತನ್ನ ಮನೆಯಲ್ಲೇ ಇದನ್ನು ತಯಾರಿ ಮಾಡಿಕೊಳ್ಬೋದು ಅಂತ ಹೇಳುವಂಥ ಇದರಿಂದ ಸಾಕಷ್ಟು ಪ್ರಮಾಣದಲ್ಲಿ ಒಂದು ಗೋವು ಮರಣ ಹೊಂದಿದ ಮೇಲೂ ಉಪಯುಕ್ತ ಅಂತ ಆಗಬೇಕು. ಒಂದು ಮಾತು, ನಾವು 3 ದಿನದ ಒಂದು ಗೋವಿನ ಸಮ್ಮೇಳನ ಇಲ್ಲಿ ಉಡುಪಿಯಲ್ಲಿ ಮಾಡಿದಾಗ ಅಲ್ಲಿ ಅದಮಾರ ಶ್ರೀಗಳು ಹೇಳಿದರು, ಗೋವು ಆರ್ಥಿಕವಾಗಿ ಲಾಭದಾಯಕ ಅಂತ ಗೊತ್ತಾದರೆ ಅದನ್ನು ಕಸಾಯಿಗೆ ತಗೊಂಡು ಹೋಗೋನು ಅದನ್ನು ಸಾಕ್ಲಿಕ್ಕೆ ಶುರು ಮಾಡ್ತಾನೆ. ಅನೇಕ ಇವತ್ತು ಸಮಸ್ಯೆ ಬಗ್ಗೆ ಮಾತಾಡ್ತೇವೆ ನಾವು ಗೋವಿನ ಬಗ್ಗೆ. ಆ ರೀತಿಯ ಒಂದು ಪರಿಹಾರ ಅಂತ ಪ್ರಾರಂಭ ಮಾಡಿರೋದು. ಪ್ರಾರಂಭದಲ್ಲಿ ನನಗೆ ಅದರ ಪ್ರಯೋಜನಗಳು ನಾನು ಬಳಕೆ ಮಾಡಿರೋದು, ಅದು ಸಾಂಪ್ರದಾಯಿಕವಾಗಿ ಇವತ್ತಿಗೂ ಕೂಡ ಗೋನಂದ ಜಲ ಭಾರಿ ವ್ಯಾಪಕವಾಗಿ ಮಾರುಕಟ್ಟೆಯಲ್ಲಿ ಇದೆ ಅಂತ ಹೇಳುವಂಥದ್ದು ಇಲ್ಲ. ಇವತ್ತು ಅನೇಕರು ತಯಾರಿ ಮಾಡಲಿಕ್ಕೆ ಶುರು ಮಾಡಿದ್ದಾರೆ. ಗೋಶಾಲೆಗಳೇ 2000, ಈಗ ಮುಳಿಯ ಇವರು ಹೇಳಿದರು ಅವರ ಗೋಶಾಲೆಯಲ್ಲಿ ತಯಾರು ಮಾಡಿದರು ಅಂತ, ಮುಳಿಯ ಗೋಶಾಲೆಯಲ್ಲಿ ಆ ಥರ 2000 3000 ಲೀಟ್ರ್ಗಳಷ್ಟು ತಯಾರು ಮಾಡುವಂಥದ್ದು ಇವತ್ತು ಶುರು ಮಾಡಿದೆ. ಆದರೆ ಇಡೀ ನಮ್ಮ ಕೃಷಿಯ ಬೇಡಿಕೆ ಏನಿದೆ ಅದಕ್ಕೆ ಹೋಲಿಕೆ ಮಾಡಿದರೆ ಇದು ಏನೂ ಅಲ್ಲ. ಇವತ್ತು ಇರುವಂಥ ಗೋವುಗಳು, ನಾವು ಅನೇಕ ಗೋಶಾಲೆಗಳಲ್ಲಿ ಹೋಗಿ ಮಾತಾಡಿದೆವು, ತಿಂಗಳಿಗೊಂದು 8-10 ಗೋವುಗಳು ಮರಣ ಹೊಂಡ್ತಾವಲ್ಲಿ ಸಹಜವಾಗಿ. ದೊಡ್ಡ ಸಾವಿರಾರು ಗೋವಿರುವಂಥ ನೀಲಾವರ ಗೋಶಾಲೆ ಇರ್ಬೋದು. ಆ ರೀತಿಯವರು ಅವರು ನಾವು ಬೇರೆಯವರು ತಯಾರು ಮಾಡೋದಾದರೆ ಕೊಡ್ತೇವೆ ಅಂತ ಹೇಳಿದರು. ಈ ಥರ ವ್ಯಾಪಕವಾಗಿ ಅತ್ಯಂತ ಪರಿಣಾಮಕಾರಿಯಾಗಿರುವಂಥದ್ದು. ನಾನು ಗೋನಂದ ಜಲ ತಯಾರಿ ಮಾಡಿದ ಮೇಲೆ ಅದಕ್ಕೆ ದ್ರವ ರೂಪದ ದನ ಕರು ಹಾಕಬೇಕಾದ್ರೆ ಅದರ ಹಾಸು ಮತ್ತು ದ್ರವ ಏನಿದೆ ಅದನ್ನು ಸೇರಿಸಿದೆ. ನಂತರ ಶುದ್ಧ ಆಗುವವರೆಗಿನ ಅತ್ಯಂತ ಪೌಷ್ಟಿಕವಾದಂಥ ಹಾಲೇನಿದೆ ಅದನ್ನು ಸೇರಿಸಿದೆ. ಇವತ್ತು ಅದರ ಪರಿಣಾಮ, ಬಾಯರಲ್ಲೊಬ್ಬರು ವಿಮಲ ಅಂತ ಹೇಳುವಂಥವರು, ಅವರು ಒಂದು ಬೆಂಡೆ ಗಿಡ ಕೆಲವಾರು ತಿಂಗಳುಗಳವರೆಗೆ ಹೂವೇ ಬಿಡಲಿಲ್ಲ, ಅದನ್ನು ಕಡಿಲಿಕ್ಕೆ ಹೊರಟಿದ್ರು. ನಮ್ಮವರೊಬ್ಬರು ಈ ಥರ ಗೋನಂದ ಜಲ ಇದೆ ಅಂತ ಕೊಟ್ಟರು, ಅದರಲ್ಲಿ ಹೂ ಬಂತು, ತರಕಾರಿಯಲ್ಲಿ ಅದ್ಭುತ ಪರಿಣಾಮ ಬಂತು. ಈ ಥರ ಅನೇಕ ರೈತರು ಅದನ್ನು ಬಳಕೆ ಮಾಡಿದಂಥವ್ರು. ನಮ್ಮ ಊರಲ್ಲೇ ಗ್ರಾಮದಲ್ಲಿ SR ರಂಗಮೂರ್ತಿ ಇದ್ದಾರೆ, ಕ್ಯಾಂಪ್ಕೋದ ಅಧ್ಯಕ್ಷರು. ಅವರು ಗೋನಂದ ಜಲ ಕೇಳಿ ತಗೊಂಡ್ರು. ಆಮೇಲೆ ಹೇಳಿದರು, ಗಿಡ ಹಸುರಾಗಿರುವಂಥದ್ದು ನಾನು ಗಮನಿಸಿದ್ದೇನೆ, ಮಣ್ಣಿನ ಇದಾಗಿರುವಂಥದ್ದು ಗಮನಿಸಿದ್ದೇನೆ. ಈ ಥರ ಅನೇಕರ ಪ್ರತಿಕ್ರಿಯೆ. ಮೊನ್ನೆ ಒಬ್ಬರು ಹೇಳಿದರು ನನಗೆ, ಉತ್ತರ ಕರ್ನಾಟಕದಿಂದಲೂ ಸಾಕಷ್ಟು ಜನ, ಮೂಡಬಿದ್ರೆಯಲ್ಲಿ ಒಬ್ಬರು ನಮ್ಮ ವ್ಯಾಪಾರಿ ಇದ್ದಾರೆ, ಅವರಿಗೆ ಅವರ ಮೂಲಕ ಕಳಿಸ್ಕೊಡ್ತಾ ಇದ್ದಾನೆ. ಅವ್ರು ಹೇಳಿದರು, ತುಂಬ ಜನ ಕಡಿಮೆಗೆ ಕೊಡ್ತಾರೆ, ಆದರೆ ಪರಿಣಾಮ ನಿಮ್ಮದು ಜಾಸ್ತಿ ಇದೆ, ಹಾಗಾಗಿ ನೀವು ಹೆಚ್ಚು ಅಂದರೆ ಲೀಟ್ರಿಗೆ 500 ರೂಪಾಯಿ ಬೆಲೆ ಇದೆ, ಕೆಲವರು ಕಡಿಮೆ ಕೊಡ್ತಾ ಇದ್ದಾರೆ, ನಿಮ್ಮದೇ ಬೇಕು ಅಂತ ಕೇಳುವಂಥ. ಇವತ್ತು ನಾನು ಆಗಲೇ ಹೇಳಿದರು 2 ಪಟ್ಟು ರೈತನ ಉತ್ಪತ್ತಿ 2 ಪಟ್ಟು ಆಗಬೇಕು ಅಂತ. ಈಗ ನನಗೆ ಸಾಮಾನ್ಯ ನಾನು ತಯಾರಿಸಿರುವ ಗೋನಂದ ಜಲ ಸಾಕಾಗೋದಿಲ್ಲ, ಬೇರೆ ಕಡೆಯಿಂದ ಗೋವನ್ನು ತರಬೇಕಾಗಿದೆ ಅಂತ ಹೇಳುವಂಥ ಸ್ಥಿತಿಗೆ ಇವತ್ತು ಬಂದಿದೆ. ಅನೇಕ ಸೊಸೈಟಿಗಳು, ಪೆರ್ಲಾ ಸೊಸೈಟಿ ಇರ್ಬೋದು, ಪುಣಚ ಸೊಸೈಟಿ ಇರ್ಬೋದು, ಈ ಥರದ ಸಹಕಾರಿ ಸಂಸ್ಥೆಗಳಲ್ಲೂ ಅದನ್ನು ರೈತರಿಗೆ ಲಭ್ಯ ಆಗೋ ರೀತಿ ಇಡುವಂಥದ್ದು ಮಾಡಿದ್ದೇನೆ.